ಈ ವಿಡಿಯೋದಲ್ಲಿ ನಾನು ಪರ್ಸನಲ್ ಇಯರ್ ನಂಬರ್ 8 ಮತ್ತು 9 ನಿಮ್ಮ ಹೊಸ ವರ್ಷ 2026 ಹೇಗಿರುತ್ತೆ, ಚಾಲೆಂಜಸ್ ಏನು, ರೆಮಿಡೀಸ್ ಏನು, ಕ್ರಿಸ್ಟಲ್ಸ್ ಏನು ಯೂಸ್ ಮಾಡೋದು ಅಂತ ಹೇಳ್ತೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ಪರ್ಸನಲ್ ಇಯರ್ ನಂಬರ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಫಸ್ಟ್ ನೀವು ಪರ್ಸನಲ್ ಇಯರ್ ನಂಬರ್ನ ಫೈಂಡ್ ಔಟ್ ಮಾಡಿ, ಆಮೇಲೆ ಅದು 8 ಅಥವಾ 9 ಆಗಿದ್ದರೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ವಿಡಿಯೋ ಎಂಡ್ ತನಕ ನೋಡಿ. ಆಮೇಲೆ ಫಸ್ಟ್ ಟೈಮ್ ನೀವು ಬಂದಿದ್ದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಆಗಲೇ 1 ತಿಂಗಳು ಮುಗಿತಾ ಬಂತು. ಇನ್ನೇನು 2 ದಿನಕ್ಕೆ ಜನವರಿ ತಿಂಗಳು ಮುಗಿದು ಹೋಗುತ್ತೆ. ಸೊ ಇದು ನೆಕ್ಸ್ಟ್ ಎಪಿಸೋಡು ಸೀರೀಸ್ ಪರ್ಸನಲ್ ಇಯರ್ ನಂಬರ್ ಬೇಸ್ಡ್ ಪ್ರಿಡಿಕ್ಷನ್ಸ್ ನಾನು ಹೇಳ್ತಾ ಇದ್ದೀನಿ 2026. ಅದರ ಮುಂದಿನ ಎಪಿಸೋಡ್ ಇದು. ಈ ದಿನದ ಎಪಿಸೋಡಲ್ಲಿ ನಾನು ಪರ್ಸನಲ್ ಇಯರ್ ನಂಬರ್ 8 ಮತ್ತು 9 ಅದರದ್ದು ಹೇಗೆ ಜನರಲ್ 2026 ಹೇಗಿರುತ್ತೆ ನಿಮಗೆ, ಹಾಗೆಯೇ ನಿಮ್ಮ ಚಾಲೆಂಜಸ್ ಏನು, ರೆಮಿಡೀಸ್ ಏನು, ಕ್ರಿಸ್ಟಲ್ಸ್ ಏನು ಯೂಸ್ ಮಾಡೋದು ಅದೆಲ್ಲನೂ ಹೇಳ್ತೀನಿ. ಮೊದಲಿಗೆ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಹಾಗೆ ಕೊನೆ ತನಕ ನೋಡಿ ಈ ವಿಡಿಯೋನ. ನಿಮಗೆ ಗೊತ್ತಿಲ್ಲ ಪರ್ಸನಲ್ ಇಯರ್ ನಂಬರ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಕಸ್ಮಾತ್ ನಂಬರ್ 9 ಆಗಿದ್ದರೆ ನಾನು ಅಲ್ಲಿ ಟೈಮ್ ಸ್ಟಾಂಪ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಡೈರೆಕ್ಟಲ್ಲಿ ಹೋಗಿ ಟೈಮ್ ಸ್ಟಾಂಪ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಪರ್ಸನಲ್ ಇಯರ್ ನಂಬರ್ 9ಕ್ಕೆ ಹೋಗಬಹುದು. ಸೊ ಶುರು ಮಾಡೋಣ. ಪರ್ಸನಲ್ ಇಯರ್ ನಂಬರ್ 8 ಇದೆಯಲ್ಲ, ಅದು ಸಕ್ಸಸ್ ಮತ್ತು ಆ್ಯಂಬಿಷನ್. ಅದ್ರ ಥೀಮು ಈ ವರ್ಷ ನಿಮಗೆ ತುಂಬ ಸಕ್ಸಸ್ ಸಿಕ್ಕತ್ತೆ, ತುಂಬ ಯಶಸ್ಸು ಸಿಕ್ಕತ್ತೆ. ಸೊ ಇಲ್ಲಿ ತನಕ ನೀವು ಏನೇನು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಎಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಅದೆಲ್ಲದಕ್ಕೆ ರಿವಾರ್ಡ್ ಸಿಕ್ಕತ್ತೆ. ಆಮೇಲೆ ಆಪರ್ಚುನಿಟೀಸ್ ಕೂಡ ನಿಮ್ಮ ಹಾಗೇ ಬಂದು ನಿಮ್ಮ ಲ್ಯಾಪ್ ಒಳಗೆ ಸಿಗುತ್ತೆ. ಅಂದರೆ ನಿಮಗೆ ಹಾಗೆ ನಿಮ್ಮ ಕೈಗೆ ಬರುತ್ತೆ ಎಲ್ಲನೂ ಆಪರ್ಚುನಿಟೀಸ್. ಯಾಕಂದರೆ ಇಲ್ಲಿ ತನಕ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಲ್ಲ. ಸೊ ಇದು ಬರೀ ಲಕ್ ಅಲ್ಲ, ಬಟ್ ನಿಮ್ಮ ಡಿಟರ್ಮಿನೇಷನು, ನೀವು ಪ್ಲ್ಯಾನ್ ಮಾಡಿದ್ದು, ನೀವು ಗುಡ್ ಎಫರ್ಟ್ಸ್ ಏನು ಹಾಕಿದ್ರಾ, ನೀವೆಲ್ಲ ಆಲ್ರೆಡಿ ಗ್ರೌಂಡ್ ವರ್ಕ್ ಮಾಡಿದ್ರಾ, ಇಲ್ಲಿ ತನಕ ಫೌಂಡೇಶನ್ ಹಾಕಿದ್ರಾ, ಅದರದ್ದೆಲ್ಲ ಅಚೀವ್ಮೆಂಟು ಈ ಆಪರ್ಚುನಿಟೀಸ್ ಬರ್ತಾ ಇರೋದು. ಬರೀ ಲಕ್ ಅಲ್ಲ ಅದು. ಹಾಗೆಯೇ ನಿಮಗೆ ನಿಮ್ಮ ಬಗ್ಗೆ ನೀವು ಪ್ರೌಡ್ ಆಗಲಿಕ್ಕೆ, ನಿಮ್ಮ ಬಗ್ಗೆ ನೀವು ಇದು ಮಾಡ್ಕೊಳ್ಳೋದಕ್ಕೆ, ಖುಷಿ ಪಡೋದಕ್ಕೆ ತುಂಬ ರೀಸನ್ಸ್ ಇದೆ. ತುಂಬ ಒಳ್ಳೆಯದೆಲ್ಲ ಆಗುತ್ತೆ. ಹಾಗೆಯೇ ನಿಮ್ಮದು ಮೆಟೀರಿಯಲ್ ಗೂಡ್ಸ್ ಏನಾದರೂ ನೀವು ತೊಗೋಬೇಕು ಅಂತಂದರೆ ಅದನ್ನು ಬರುತ್ತೆ, ನೀವು ತೊಗೋಬೋದು. ಹಾಗೆ ಹುಷಾರಾಗಿರಿ, ತುಂಬಾ ಇದನ್ನು ಮಾಡಬೇಡಿ, ಖರ್ಚು ಮಾಡಬೇಡಿ. ಹಾಗೆ ನಿಮ್ಮ ಆಲ್ರೆಡಿ ಇರೋ ರಿಸೋರ್ಸಸ್ನ ನೀವು ಚೆನ್ನಾಗಿ ಮ್ಯಾನೇಜ್ ಮಾಡಿ. ಸೊ ಏನಕ್ಕಂತಂದರೆ ಸುಮ್ಮನೆ ನೀವು ಖರ್ಚು ಮಾಡಿದ್ರೆ ನಿಮಗೆ ಆಮೇಲೆ ಲಾಸ್ ಆಗುತ್ತೆ. ಹಾಗೆಯೇ ಎಲ್ಲ ನನಗೆ ಚೆನ್ನಾಗಿ ಆಗ್ತಾಯಿದೆ ಅಂತ ಎಲ್ಲ ಅಚೀವ್ಮೆಂಟ್ಸ್ ಇಟ್ಕೊಂಡು ಸುಮ್ಮನೆ ಚೆನ್ನಾಗಿ ಖುಷಿಯಿಂದ ಸುಮ್ಮನೆ ಹಾಗೆಯೇ ಕೂತ್ಕೊಳ್ಳೋದನ್ನು ಬಿಡಿ, ಲೇಜಿ ಆಗಬೇಡಿ. ಅದ್ರ ಬದಲು ನೀವು ನೆಕ್ಸ್ಟ್ ಏನೇನು ಬರುತ್ತೆ, ನೀವೇನೇನು ಪ್ಲ್ಯಾನ್ ಹಾಕಿದ್ರೆ, ಏನೇನು ಗೋಲ್ಸ್ ಇದೆಯಲ್ಲ ಅದನ್ನು ಶುರು ಮಾಡೋದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಕಡೆ ಗಮನ ಹರಿಸಿ. ಏಕೆಂದರೆ ನಿಮ್ಮದು ಒಳ್ಳೆಯ ಇದು ಆಪರ್ಚುನಿಟಿ ಸಿಗುತ್ತೆ. ಈ ವರ್ಷ ತುಂಬ ಒಳ್ಳೆಯದು ನಿಮಗೆ. ಎಲ್ಲನೂ ನೀವೀಗ ಕೆಲಸ ಮಾಡಿದ್ರೆ ನಿಮಗೆ ಸಕ್ಸಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಕ್ಕತ್ತೆ. ಸೊ ಹಾಗೆಯೇ ನಿಮ್ಮ ಮೆಟೀರಿಯಲಿಸಮ್ ಬಗ್ಗೆ ಇದು ಮತ್ತು ತುಂಬಾ ಜಾಸ್ತಿ ಕೆಲಸನೂ ಮಾಡಬೇಡಿ, ಅದನ್ನು ಹುಷಾರಾಗಿ, ಅದು ಅಲರ್ಟಾಗಿ, ವಾರ್ನಿಂಗ್, ಅದು ಕಾಷಿಯಸ್ ಆಗಿರಿ. ಹಾಗೆಯೇ ತುಂಬ ಕಾಂಪಿಟಿಷನ್ ಇದೆ ಅಂತ ನೀವು ತುಂಬಾ ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗೋಲ್ಸ್ ಏನಿದೆ ಅದನ್ನು ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ, ಆ್ಯಕ್ಷನ್ ತೊಗೊಳ್ಳಿ. ಹಾಗೆಯೇ ನಿಮ್ಮದು ಏನಿದೆ ನೀವು ಬೇರೆಯವ್ರಿಗೂ ಶೇರ್ ಮಾಡಿ. ನಿಮ್ಗೆ ಏನೇನಾಗುತ್ತೋ ಅದನ್ನು ನಿಮ್ಮದು ಏನಿದೆ ಏನು ನಿಮ್ಗೆ ಏನಾರು ಅಡ್ವೈಸ್ ಕೊಡೋದಿದ್ರೆ ಶೇರ್ ಮಾಡಿ, ನಿಮ್ಮ ಟೈಮ್ನ ಶೇರ್ ಮಾಡಿ. ಆದಷ್ಟು ನೀವು ಬೇರೆಯವ್ರಿಗೂ ಹೆಲ್ಪ್ ಮಾಡಿ. ಸೊ ಈಗ ಚಾಲೆಂಜಸ್ಸಿಗೆ ಬರೋಣ. ಸೊ ಇದು ಕರ್ಮ 8 ಆಗಿರೋದ್ರಿಂದ, ನಂಬರ್ 8 ಆಗಿರುತ್ತೆ, ಇದು ಕರ್ಮ ಕಡೆ ಫೋಕಸ್ ಮಾಡುತ್ತೆ. ಕರ್ಮ ಮತ್ತು ಪವರ್, ಶನಿದು ಇದು ಪ್ಲ್ಯಾನೆಟ್ ಶನಿ. ಸೊ ಕರ್ಮ, ಪವರ್ ಮತ್ತು ಫೈನಾನ್ಸಸ್ ಇದೆಲ್ಲನೂ ಫೋಕಸ್ ಆಗಿದೆ. ಇದರಲ್ಲೇ ನಿಮ್ಮ ಚಾಲೆಂಜಸ್ ಬರುತ್ತೆ. ಸೊ ಇದನ್ನು ನೀವು ಪವರ್ ಡೈನಮಿಕ್ಸು ಅದನ್ನೆಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು. ಫೈನಾನ್ಷಿಯಲ್ ಫ್ಲಕ್ಚುಯೇಷನ್ಸ್ ಬರ್ಬೋದು. ಆಮೇಲೆ ವರ್ಕಹಾಲಿಸಮ್, ತುಂಬಾ ಕೆಲಸ ಮಾಡೋ ಇದಕ್ಕೂ ಹೋಗ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ನೀವು ಎಲ್ಲ ಬ್ಯಾಲೆನ್ಸ್ ಮಾಡಬೇಕು. ಏನು ಆ್ಯಕ್ಷನ್ಸ್ ತೊಗೋತಿರೋ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಪರ್ಸ್ನಲ್ ಅಥಾರಿಟಿ ಮತ್ತು ಮೆಟೀರಿಯಲ್ ಅಟ್ಯಾಚ್ಮೆಂಟ್ ಅದೆಲ್ಲ ಲೆಸನ್ಸ್ ಕಲಿಬೇಕಾಗುತ್ತೆ. ಅದೆಲ್ಲ ಟೆಸ್ಟ್ ಮಾಡೋ ಟೈಮು ನಿಮಗೆ ಟೆಸ್ಟ್ ಮಾಡುತ್ತೆ. ಸೊ ಮೊದಲನೇದಾಗಿ ಫೈನಾನ್ಷಿಯಲ್ ಮತ್ತು ಮೆಟೀರಿಯಲ್ ಫ್ಲಕ್ಚುಯೇಷನ್ಸ್ ಏನಂತ ಹೇಳಿದ್ರೆ, ಎರಡು ಗೇನ್ ಬರುತ್ತೆ ನಿಮಗೆ. ಮೆಟೀರಿಯಲಿಸ್ಟಿಕ್ ಆಗು ಅಷ್ಟೇ, ಫೈನಾನ್ಸಲ್ಲೂ ತುಂಬ ಚೆನ್ನಾಗಿ ಗೇನ್ಸು ಬರುತ್ತೆ, ಹಾಗೆ ಜೊತೆಗೆ ಲಾಸಸ್ಸು ಆಗುತ್ತೆ. ಸೊ ಅದಕ್ಕೆ ನೀವು ತುಂಬ ರೆಸಿಲಿಯನ್ಸ್ ತೋರಿಸ್ಬೇಕು. ಆಮೇಲೆ ಫೋಕಸ್ ಮಾಡಬೇಕು. ಫೈನಾನ್ಷಿಯಲ್, ಎಮೋಷ್ನಲ್ ಮತ್ತು ಸ್ಪಿರಿಚುವಲ್ ಬ್ಯಾಲೆನ್ಸ್ ತೊಗೊಂಡು ಬರೋದಕ್ಕೆ ಫೋಕಸ್ ಮಾಡಿ, ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ. ತುಂಬ ಅತಿಯಾಗಿ ಯಾವುದನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ತುಂಬಾ ಅತಿ ಆಸೆಯಿಂದ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನೀವು ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಈ ಸಮಯ ಬ್ಯಾಲೆನ್ಸ್ ಮಾಡೋ ಸಮಯ. ಸೊ ಈಗ ಪವರ್ ಸ್ಟ್ರಗಲ್ಸ್ ಮತ್ತು ಕಂಟ್ರೋಲ್ ಇಶ್ಯೂಸು ಬರ್ಬೋದು. 8 ಇದೆಯಲ್ಲ, ಅದು ನಿಮಗೆ ಏನು ಮಾಡುತ್ತೆ ಅಂದರೆ ಕಂಟ್ರೋಲಿಂಗ್ ಆಗಿರಬೇಕು, ಮ್ಯಾನಿಪುಲೇಟಿವ್ ಆಗಿರಬೇಕು ಅಂತ. ಇನ್ಸೆಕ್ಯೂರಿಟೀಸ್ ಬರ್ಬೋದು, ಅದರಿಂದ ನಿಮಗೆ ಈ ಥರ ಮಾಡಬೇಕು ಅಂತ ಅನಿಸ್ಬಹುದು. ಅದು ಚಾಲೆಂಜ್ ಆಗಿರುತ್ತೆ. ಅದಕ್ಕೆ ಮ್ಯಾನೇಜ್ ಮಾಡಬೇಕು ನೀವು. ನಿಮ್ಮ ಅಥಾರಿಟಿ, ಫುಲ್ ಅಥಾರಿಟಿ ನನಗೆ ಬೇಕು,
ನಿಮ್ಮದೇ ಆಗಲಿ ನಿಮ್ಮ ರಿಲೇಷನ್ಶಿಪ್ಸ್ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು. ನೆಕ್ಸ್ಟು ವರ್ಕ್ ಓವರ್ಲೋಡ್ ಮತ್ತು ಬರ್ನ್ಔಟ್. ಸೊ ತುಂಬ ಕೆಲಸ ಮಾಡೋದು ಈ ವರ್ಷ ತುಂಬ ಎಂಟಾಗಿರೋದ್ರಿಂದ ತುಂಬ ಹಾರ್ಡ್ ವರ್ಕಿಂಗು ಅದು ಕಾಮನ್ ಆಗಿರುತ್ತೆ ಹಾರ್ಡ್ ವರ್ಕ್ ಮಾಡೋದು. ಅದರಿಂದ ಏನಾಗುತ್ತೆ, ನಿಮ್ಮ ಎನರ್ಜಿನ ಸರಿಯಾಗಿ ಬರ್ನ್ಔಟ್ ಆಗಲಿಲ್ದಂಗೆ ನೀವು ಮ್ಯಾನೇಜ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕಾರ್ಮಿಕ್ ರೆಕನಿಂಗ್, ಅಂದರೆ ಈ ವರ್ಷ ಕರ್ಮ ಏನಾದ್ರೂ ಡಿಸ್ಆನೆಸ್ಟ್ ಆ್ಯಕ್ಷನ್ ಇರ್ಬೋದು, ಚೀಟಿಂಗ್ ಇರ್ಬೋದು, ಅಥವಾ ಏನಾದ್ರು ಸುಳ್ಳು ಏನಾದ್ರೂ ಇದ್ರೂ ಅದು ಎಕ್ಸ್ಪೋಸ್ ಆಗುತ್ತೆ. ಹಾಗಾಗಿ ಆದಷ್ಟು ನೀವು ಸತ್ಯವಾಗಿ ನಿಮ್ದು ಆನೆಸ್ಟಾಗಿ ಏನು ನಿಮಗೆ ಟ್ರೂತ್ ಇದೆಯಲ್ಲ ಅದನ್ನು ಫಾಲೋ ಮಾಡಿ. ಅಲ್ಲಿ ಯಾರಾದರೂ ಇದು ಮಾಡಿದ್ರೂ ನೀವು ಅದನ್ನೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಅಂದರೆ ಅವ್ರು ಹೇಳಿದ್ರು ಅಂತ ಟೆಂಪ್ಟಾಗಿ ನೀವು ಇದಕ್ಕೆ ಹೋಗಬೇಡಿ. ನೆಕ್ಸ್ಟು ಎಮೋಷ್ನಲ್ ಅಟ್ಯಾಚ್ಮೆಂಟ್. ಸೊ ಸಕ್ಸಸ್ ಮತ್ತು ಮೆಟೀರಿಯಲ್ ರಿಸಲ್ಟ್ಸು ಅದರಿಂದ ಏನಾಗ್ಬಿಡುತ್ತೆ, ತುಂಬಾ ಫೋಕಸ್ಸು ಪೊಸೆಷನ್ಸು ಅದೆಲ್ಲದಕ್ಕೂ ಹೋಗಬಹುದು. ಆಮೇಲೆ ಪರ್ಸ್ನಲ್ ರಿಲೇಷನ್ಶಿಪ್ಸ್ ನೆಗ್ಲೆಕ್ಟ್ ಮಾಡೋ ಚಾನ್ಸು ಇರುತ್ತೆ. ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಿ. ಸೊ ಹೇಗೆ ನ್ಯಾವಿಗೇಟ್ ಮಾಡಬೇಕು, ಇದೆಲ್ಲನೂ ಚಾಲೆಂಜಸ್ ಇದೆ. ಅದಕ್ಕೆ ಏನು ಮಾಡಬೇಕು, ನೀವು ಆದಷ್ಟು ಗ್ರೌಂಡೆಡ್ ಆಗಿರಬೇಕು, ನೀವು ಇಂಟೆಗ್ರಿಟಿ ಫಾಲೋ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಪರ್ಸನಲ್ ಆ್ಯಂಬಿಷನ್ ಮತ್ತು ಎಥಿಕ್ಸು ಅದೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಸೊ ರೆಮಿಡೀಸ್ ಏನು? ಸೊ ನಿಮ್ಮದು ಪರ್ಸ್ನಲ್ ಇಯರ್ ನಂಬರ್ 8. ಈ ವರ್ಷ ನಿಮ್ಮ ರೆಮಿಡೀಸ್ ಏನಂದರೆ, ಇದು ಕಾರ್ಮಿಕ್ ಆಗಿದೆ ಮತ್ತು ತುಂಬ ಹೈ ಎಫರ್ಟ್ ಇಯರ್ ಇದು. ಸೊ ಫೋಕಸ್ ಮ್ಯಾನಿಫೆಸ್ಟಿಂಗು, ಪವರು, ಫೈನಾನ್ಸಸ್ಸು, ಎನರ್ಜಿ ಇವೆಲ್ಲನೂ ಫೋಕಸ್ ಆಗಿರುತ್ತೆ. ಯಾಕಂದರೆ ಶನಿ ಅಲ್ವಾ, ಅದಕ್ಕೆ. ಸೊ ರೆಮಿಡೀಸ್ ಏನಂತ ಹೇಳಿದ್ರೆ, ತುಂಬಾ ಹಾರ್ಡ್ ವರ್ಕ್ ಮಾಡೋದು ಅದನ್ನೆಲ್ಲ ಬಿಡಬೇಕು. ಎಥಿಕಲ್ ಬಿಹೇವಿಯರು ಅವೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಸೊ ಚಾರಿಟಿ ಮಾಡಿದ್ರೆ ತುಂಬ ಒಳ್ಳೆಯದು. ನೀಡಿ ಯಾರ್ಯಾರಿಗಿದೆ ಅವ್ರಿಗೆಲ್ಲ ಚಾರಿಟಿ ಮಾಡೋದು. ಸೊ ಇದೆಲ್ಲನೂ ಮಾಡಿದ್ರೆ ನಿಮಗೆ ತುಂಬ ಈ ಚಾಲೆಂಜಸ್ ಎಲ್ಲ ನೀವು ಓವರ್ಕಮ್ ಮಾಡ್ಬೋದು. ಸೊ ಮೊದಲನೇದಾಗಿ ನೀವು ನಿಮ್ಮ ಎಂಪ್ಲಾಯೀಸ್, ಸ್ಟಾಫು, ಕ್ಲೀನರ್ಸು, ಡ್ರೈವರ್ಸ್ ಯಾರೇ ಆಗಲಿ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರು ಅವ್ರನ್ನೆಲ್ಲ ತುಂಬ ರೆಸ್ಪೆಕ್ಟಿಂದ ಅದು ಗೌರವ ಕೊಡಬೇಕು. ಅರೋಗೆನ್ಸಿಂದ, ರೂಡ್ನೆಸ್ಸಿಂದ ಬಿಹೇವ್ ಮಾಡಬಾರ್ದು. ಯಾಕಂದರೆ 8 ಕಾರ್ಮಿಕ್ ನಂಬರ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಹಾಗೆ ಡೊನೇಟ್ ಮಾಡಿ. ಮಸ್ಟರ್ಡ್ ಆಯಿಲ್ ಇರ್ಬೋದು, ಅಥವಾ ಕರಿ ಎಳ್ಳು ಡೊನೇಟ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಇದರಲ್ಲಿ ಬಟ್ಟೆ, ಬ್ಲ್ಯಾಕ್ ಬಟ್ಟೆ ಯಾರಿಗೆ ಬೇಕು, ತುಂಬ ಲೇಬರ್ ಕ್ಲಾಸ್ ಇರೋರಿಗೆ, ಆಮೇಲೆ ಬೇಕಾದವ್ರಿಗೆ ಎಲ್ಲರಿಗೂ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಶನಿವಾರ ನಾನ್ ವೆಜ್ ತಿನ್ನೋದನ್ನು ಅವಾಯ್ಡ್ ಮಾಡಿ, ಆಲ್ಕೋಹಾಲ್ ಕುಡಿಯೋದನ್ನ ಅವಾಯ್ಡ್ ಮಾಡಿ. ಸೊ ಹಾಗೆ ನಿಮಗೆ ಶನಿದೇವ್ರನ್ನ ಮೆಚ್ಚಿಸಬೇಕು ಅಂದರೆ ಅದನ್ನು ಆದರೆ ಫಾಸ್ಟಿಂಗ್ ಕೂಡ, ಉಪವಾಸ ಕೂಡ ಒಂದು ಹೊತ್ತು ಏನೋ ಉಪವಾಸ ಮಾಡಿದ್ರು ತುಂಬ ಒಳ್ಳೆಯದು. ಹಾಗೆ ರೆಸ್ಪೆಕ್ಟ್ ಕೊಡಿ ನಿಮ್ಮ ಅಥಾರಿಟಿ, ಬಾಸ್ಗಳಿಗೆ, ಆಮೇಲೆ ನಿಮ್ಮ ಇವ್ರಿಗೆ, ಅಪ್ಪ ಅಮ್ಮ, ಎಸ್ಪೆಷಲಿ ಅಮ್ಮನಿಗೆ. ಸೊ ಎಲ್ಲರಿಗೂ ನೀವು ರೆಸ್ಪೆಕ್ಟ್ ಕೊಡಿ, ಎಲ್ಡರ್ಸ್ಗೆ. ಆಮೇಲೆ ಹಾರ್ಡ್ ವರ್ಕ್ ಮಾಡಿ, ಇಂಟಿಗ್ರಿಟಿಯಿಂದ ಇರಿ. ಆನೆಸ್ಟ್ ಇದ್ದರೆ ತುಂಬಾ ಚೆನ್ನಾಗಿ ಲಕ್ಕು ಬರುತ್ತೆ. ಆನೆಸ್ಟಿಂದ ಮಾಡಿದ್ರೆ, ಆನೆಸ್ಟ್ ಎಫರ್ಟ್ ಹಾಕಿದ್ರೆ ನಿಮಗೆ ಲಕ್ ಅದಾಗೆ ಅದು ಬರುತ್ತೆ. ಹಾಗೆಯೇ ನೀವು ಸಿಂಬಾಲಿಕ್ಕಾಗಿ ಏನು ಮಾಡ್ಬೋದು ಅಂದರೆ, ನೀರಿರೋ ಇದು ಕಲಶ ಇರ್ಬೋದು, ಕಲಶದಲ್ಲಿ ನೀರು ಹಾಕಿ ಇಡಿ ಒಂದು ಕಡೆ. ಇಲ್ಲಾಂದರೆ ಬ್ಲೂ ಕ್ರಿಸ್ಟಲ್ಸ್, ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಬ್ಲೂ ಕ್ರಿಸ್ಟಲ್ಸ್ ಹಾಕಿದ್ರೂ ಆಯಿತು, ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಬ್ಲೂ ಲೈಟ್ಸ್ ಹಾಕಿದ್ರೂ ಆಯಿತು. ಅದರಿಂದ ಏನಂತ ಬ್ಯಾಲೆನ್ಸ್ ಆಗುತ್ತೆ ಎನರ್ಜಿ. ಹಾಗೆ ಓವರ್ ವರ್ಕ್, ತುಂಬಾ ಎಕ್ಸಾಷನ್ ಆಗೋ ತನಕ, ಸುಸ್ತಾಗೋ ತನಕ ಕೆಲಸ ಮಾಡಬೇಡಿ. ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ರೆಸ್ಟ್ ತೊಗೊಳ್ಳಿ, ಸೆಲ್ಫ್ ಕೇರ್ ಮಾಡಿ. ಹಾಗೆ ಕೆಲಸನೂ ನೋಡಬೇಕು. ಎಲ್ಲ ಬ್ಯಾಲೆನ್ಸ್, ವರ್ಕ್ ಮತ್ತು ರಿಲೇಷನ್ಶಿಪ್ ಬ್ಯಾಲೆನ್ಸ್ ಮಾಡಿ ನಿಮ್ಮ ಹೆಲ್ತ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ಏನೇನು ಅವಾಯ್ಡ್ ಮಾಡಬೇಕು, ಶಾರ್ಟ್ಕಟ್ ತೊಗೊಳ್ಳೋದು, ಗ್ಯಾಮ್ಲಿಂಗ್ ಮಾಡೋದು, ಅನ್ಎಥಿಕಲ್ ಫೈನಾನ್ಷಿಯಲ್ ಪ್ರಾಕ್ಟೀಸಸ್ ಅದೆಲ್ಲ ಅವಾಯ್ಡ್ ಮಾಡಿ. ಸಬಾರ್ಡಿನೇಟ್ಸ್ಗೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿರೋದನ್ನ ಅವಾಯ್ಡ್ ಮಾಡಿ. ಈ ವರ್ಷ 2026 ಕೀ ಫೋಕಸ್ ಏನಂತ ಹೇಳಿದ್ರೆ, ಇದು ಮೇಯ್ನಾಗಿ ನೀವು ಟೈಮು ಫೋಕಸ್ಸು ಎಲ್ಲಿಗೆ ಹಾಕ್ತಿರೋ ಅದು ಚೆನ್ನಾಗೇ ಆಗುತ್ತೆ. ಎಲ್ಲೆಲ್ಲಿ ನೀವು ಫೋಕಸ್ ಮಾಡ್ತಿರೋ, ಎಲ್ಲೆಲ್ಲಿ ಜಾಸ್ತಿ ಟೈಮ್ ಕೊಡ್ತೀರೋ ಅದೆಲ್ಲ ಗ್ರೋ ಆಗುತ್ತೆ. ಅದಕ್ಕೆ ನಿಮ್ಗೆ ಏನು ಬೇಕೋ ಅದನ್ನಷ್ಟೇ, ಅದಕ್ಕೆ ಕಡೆ ಜಾಸ್ತಿ ಎನರ್ಜಿ ಮತ್ತು ಇದನ್ನು ಫೋಕಸ್ ಮಾಡಿ. ಹಾಗೆ ನಿಮ್ಮ ಆ್ಯಕ್ಷನ್ಸ್ ಏನಿದೆಯಲ್ಲ, ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ಗೆ ಅಲೈನ್ ಮಾಡಿ ಆ ಆ್ಯಕ್ಷನ್ಸ್ ತೊಗೊಳ್ಳಿ, ನಿಮಗೆ ಸಕ್ಸಸ್ ಸಿಕ್ಕತ್ತೆ. ಸೊ ಕ್ರಿಸ್ಟಲ್ಸ್ ಏನೇನು ಯೂಸ್ ಮಾಡಬೇಕು? ಸಿಟ್ರಿನ್, ಇದಕ್ಕೆ ಪಾಸಿಟಿವಿಟಿ ಸ್ಟೋನ್ ಅಂತಲೂ ಹೇಳ್ತೀವಿ, ಮತ್ತು ಪ್ರಾಸ್ಪರಿಟಿ ಸ್ಟೋನ್ ಅಂತ ಹೇಳ್ತೀವಿ. ಇದು ನೆಗೆಟಿವ್ ಥಾಟ್ಸ್ನ ಕ್ಲಿಯರ್ ಮಾಡಿ ನಿಮಗೆ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ, ಸಕ್ಸಸ್ ಮತ್ತು ಫೈನಾನ್ಷಿಯಲ್ ಅಬಂಡೆನ್ಸ್ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪೈರೈಟ್, ಇದಕ್ಕೆ ಫೂಲ್ಸ್ ಗೋಲ್ಡ್ ಅಂತಲೂ ಹೇಳ್ತೀವಿ. ಇದನ್ನು ಮ್ಯಾಗ್ನೆಟ್ ಥರ ಇದು ಮ್ಯಾಗ್ನೆಟ್ ಏನಕ್ಕೆ ಮ್ಯಾಗ್ನೆಟು, ವೆಲ್ತ್ ಮತ್ತು ಗುಡ್ ಫಾರ್ಚೂನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಇದು ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಆಮೇಲೆ ನಿಮ್ಮ ಗೋಲ್ಸಿನ ನಿಮಗೆ ಚೆನ್ನಾಗಿ ಸಕ್ಸಸ್ ಸಿಕ್ಕಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನು ಯೂಸ್ ಮಾಡ್ಬೋದು. ಬ್ಲೂ ಸಫೈರ್, ಅದೇ ನೀಲ ಅಂತ ಹೇಳ್ತೀವಲ್ಲ, ಅದು ನೀಲಮ್, ಅದೂ ತುಂಬ ಪ್ರೈಮರಿ ಸ್ಟೋನು ಇದಕ್ಕೆ ಶನಿದೇವರಿಗೆ. ಸೊ ಅದೂ ನಿಮಗೆ ಡಿಟರ್ಮಿನೇಷನ್ನು, ಇನ್ನರ್ ಸ್ಟ್ರೆಂತ್ ಮತ್ತು ಪ್ರೊಟೆಕ್ಷನ್ ಅವೆಲ್ಲ ಸಿಕ್ಕುತ್ತೆ ನೆಗೆಟಿವಿಟಿಗೆ ಅಷ್ಟು. ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ಅಮೆಥಿಸ್ಟ್, ಇದನ್ನು ಎಮೋಷ್ನಲ್ ಮತ್ತು ಫಿಸಿಕಲ್ ಹೀಲಿಂಗಿಗೆ ಯೂಸ್ ಮಾಡ್ಬೋದು. ಮೆಡಿಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಸ್ಟ್ರೆಸ್ ಮತ್ತು ಪೇನಿಂದ ರಿಲೀಫ್ ಸಿಕ್ಕುತ್ತೆ. ಬ್ಲ್ಯಾಕ್ ಟೌರ್ಮಲಿನ್, ಹೆಮಟೈಟ್, ಲಾವಾ ಸ್ಟೋನ್, ಇವು ಯಾವುದಾದ್ರೂ ಯೂಸ್ ಮಾಡಿದ್ರು ನಿಮಗೆ ಗ್ರೌಂಡಿಂಗ್ ಸ್ಟೋನ್, ಬಾಡಿ ಗಾರ್ಡ್ಸ್ ಥರ ಹೆಲ್ಪ್ ಮಾಡುತ್ತೆ.
ನೆಗೆಟಿವ್ ಎನರ್ಜೀಸ್ನ ದೂರ ಇಡೋಕ್ಕೆ. ಆಮೇಲೆ ನಿಮಗೆ ಫೋಕಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಗಾರ್ನೆಟ್ ಸೊ ವೈಟಾಲಿಟಿ ಮತ್ತು ಎನರ್ಜಿನ ಇಂಪ್ರೂವ್ ಮಾಡುತ್ತೆ. ಆಮೇಲೆ ಹಾರ್ಡ್ ವರ್ಕ್ ಮಾಡ್ತಿರಲ್ಲ, ನಂಬರ್ 8 ಇಯರ್ ಆಗಿರೋದ್ರಿಂದ ಈ ವರ್ಷ ನಿಮಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇವನ್ನೆಲ್ಲ ಹೇಗೆ ಯೂಸ್ ಮಾಡೋದು? ಜ್ಯುವೆಲ್ರಿ ಥರ ಅಂದರೆ ಬ್ರೇಸ್ಲೆಟು, ರಿಂಗ್ ಥರನಾರು ಮಾಡ್ಬೋದು, ಪೆಂಡೆಂಟ್ ಥರ ಯೂಸ್ ಮಾಡ್ಬೋದು. ಮೆಡಿಟೇಷನ್ ಮಾಡ್ಬೇಕಾದ್ರೆ ಟಂಬಲ್ ಸ್ಟೋನ್ಸ್ನ ಇಟ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ನಿಮಗೆ ಇಂಪ್ರೂವ್ ಆಗುತ್ತೆ. ಆಮೇಲೆ ನೀವೆಲ್ಲರೂ ಕೆಲಸ ಮಾಡೋ ಹತ್ರ ಡೆಸ್ಕ್ಟಾಪ್ ಹತ್ರ ಹಾಗೆ ಬೌಲಲ್ಲಿ ಹಾಕಿಡ್ಬೋದು. ಆಮೇಲೆ ದೊಡ್ಡದಿದ್ರೆ ಹಾಗೆ ಇಟ್ಕೋಬೋದು. ಆಮೇಲೆ ಸೊ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ನೀವು ಕಲಶ ವಾಟರ್ ಜೊತೆಗೆ ಕಲಶ ಇಡಿ ಅಂತ ಹೇಳಿದರೆ ಅದ್ರ ಜೊತೆಗೆ ಪಕ್ಕದಲ್ಲಿ ನೀವು ಕ್ರಿಸ್ಟಲ್ಸ್ನು ಕೂಡ ಇಟ್ಕೋಬೋದು. ಸೊ ಇವೆಲ್ಲ ಅಷ್ಟೇ ಜಸ್ಟ್ ಸಪೋರ್ಟ್ ಮಾಡುತ್ತೆ. ಬರೀ ಇದನ್ನಷ್ಟೇ ಕ್ರಿಸ್ಟಲ್ಸ್ ಇಟ್ಕೊಂಡ್ರೆ ಎಲ್ಲ ಆಗುತ್ತೆ ಅಂತ ಅಂದ್ಕೋಬೇಡಿ, ಸಪೋರ್ಟ್ ಅಷ್ಟೇ ಇದು. ಸೊ ಇವೆಲ್ಲ ರೆಮಿಡೀಸ್ ಎಲ್ಲ ಯೂಸ್ ಮಾಡಿದ್ರೆ ನಿಮಗೆ ಇಂಟೆನ್ಸ್ ಕಾರ್ಮಿಕ್ ಮತ್ತು ಡಿಮ್ಯಾಂಡಿಂಗ್ ಎನರ್ಜಿ ಏನಿದೆ ಈ ನಂಬರ್ 8 ಅದರದ್ದು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಆ್ಯಂಬಿಷನ್ನು ಇದು ಏನಿದೆ ಗೋಲ್ಸ್ನ ಅದನ್ನು ಕರೆಕ್ಟಾಗಿ ಇದು ಮಾಡಿಬಿಟ್ಟು ಆ್ಯಕ್ಷನ್ ತೊಗೊಂಡು ಪಾಸಿಟಿವ್ ರಿಸಲ್ಟ್ಸ್ ತರೋಕ್ಕೆ ನೀವು ಇದೆಲ್ಲ ಹೆಲ್ಪ್ ಮಾಡುತ್ತೆ, ಸ್ಟ್ರೆಸ್ ಕಮ್ಮಿ ಮಾಡುತ್ತೆ. ಸೊ ಇಲ್ಲಿಗೆ ಇದು ನಂಬರ್ 8 ಅದು ಮುಗೀತು. ನಿಮ್ಮದು ಏನೇನು ಚಾಲೆಂಜಸ್ಸು, ರೆಮಿಡೀಸು, ಏನು ಕ್ರಿಸ್ಟಲ್ಸ್ ಅಂತೆಲ್ಲ ಹೇಳಿದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ಹೇಳಿ. ನಿಮಗೆ ಇಷ್ಟ ಆಯಿತು ನಿಮ್ಮ ನಂಬರ್ 8 ಅಂತಂದು ಅದನ್ನು ಕೂಡ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಸೊ ಹಾಗೆಯೇ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಸೊ ಈಗ ಪರ್ಸ್ನಲ್ ಇಯರ್ ನಂಬರ್ 9 ಅದ್ರ ಬಗ್ಗೆ ನೋಡೋಣ. ಸೊ ನಿಮ್ಮ ಥೀಮ್ ಕಂಪ್ಲೀಷನ್ ಮತ್ತು ರಿನ್ಯೂಯಲ್. 9 ಯಾವಾಗಲೂ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ 1 ರಿಂದ 9 ನ್ಯೂಮರಾಲಜಿಲಿ 1 ಸ್ಟಾರ್ಟ್ ಆಗುತ್ತೆ, 9 ಕಂಪ್ಲೀಟ್ ಆಗುತ್ತೆ. 2026ರಲ್ಲಿ ನಿಮ್ಮ ಪರ್ಸ್ನಲ್ ಇಯರ್ ನಂಬರ್ 9 ಆಗಿದ್ದರೆ ನಿಮಗೆ ಈ ವರ್ಷ ಕಂಪ್ಲೀಷನ್ ಏನೇನು ನಿಮ್ಮದು ಪ್ರಾಜೆಕ್ಟ್ಸ್ ಇದೆ ಎಲ್ಲನೂ ಒಟ್ಟಿಗೆ ನೋಡಿ, ಯಾವ್ದ್ಯಾವ್ದು ಫಿನಿಷ್ ಆಗಬೇಕು ಕಂಪ್ಲೀಟ್ ಮಾಡಿ, ಇನ್ನು ಕಂಪ್ಲೀಟ್ ಇರೋದನ್ನು ಫಿನಿಷ್ ಮಾಡಬೇಕು ಅಂತ ಇರೋದಿಲ್ಲ ಕಂಪ್ಲೀಟ್ ಮಾಡಿ. ಹಾಗೆ ಡಿಕ್ಲಟರ್ ಮಾಡಿ ನಿಮ್ಮ ಮನೇನ. ಆಮೇಲೆ ಏನೇನು ನಿಮಗೆ ಬೇಕಾಗಿಲ್ಲ ಅದನ್ನೆಲ್ಲ ರಿಲೀಸ್ ಮಾಡಿ, ತೆಗೆದು ಹಾಕಿ. ಪ್ರತಿಯೊಂದನ್ನು ಫಿಸಿಕಲ್ ಆಗಲಿ ಮೆಂಟಲ್ ಎಮೋಷ್ನಲ್ ಎಲ್ಲನೂ ಡಿಕ್ಲಟರ್ ಮಾಡಿ. ಇದರಿಂದ ನಿಮಗೆ ಹೊಸ ಸೈಕಲ್ ನೆಕ್ಸ್ಟ್ ಇಯರ್ ಅಥವಾ ಇನ್ಯಾವಾಗ ನಿಮಗೆ ಹೊಸ ಸೈಕಲ್ ಬರುತ್ತೋ ಅದು ಕ್ರಿಯೇಟ್ ಮಾಡ್ಬೋದು, ಸ್ಪೇಸ್ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದು ಹೊಸ ಸೈಕಲ್ ನಿಮಗೆ ನೆಕ್ಸ್ಟ್ ಇಯರ್ 2027ಅಲ್ಲಿ ನಿಮಗೆ ಶುರು ಆಗುತ್ತೆ. ನಿಮಗೆ ಗೋಲ್ಸ್ ರೀಚ್ ಆಗಿಲ್ಲ ಲಾಸ್ಟ್ ಇಯರ್ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಟೈಮ್ ಇದೆ, ಈ ವರ್ಷ ಎಲ್ಲ ಇದೆ, ನೀವು ಗೋಲ್ಸ್ ಎಲ್ಲ ರೀಚ್ ಆಗ್ಬೋದು, ಕಂಪ್ಲೀಟ್ ಮಾಡ್ಬೋದು. ಸೊ ಈವನ್ ನಿಮ್ಗೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಅದನ್ನು ಫೈನ್ ಟ್ಯೂನ್ ಮಾಡ್ಕೊಳ್ಳಿ, ಎಕ್ಸ್ಪ್ಯಾಂಡ್ ಮಾಡಿ. ಸೊ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ನೆಕ್ಸ್ಟ್ ಇಯರ್ ಆದರೂ ಫಿನಿಷ್ ಮಾಡಲಿಕ್ಕೆ ಟ್ರೈ ಮಾಡಿ. ಕೆಲವು ಸಲ 9 ಇಯರ್ ಇದೆಯಲ್ಲ ಅದು ಲಾಸು, ಅದು ಅಥವಾ ಎಕ್ಸಾಂಪಲ್ ಆಗಿ ಡೈವೋರ್ಸ್ ಅದು ಒಂದು ಲಾಸ್ ಅಲ್ವಾ, ಆ ಥರ ಬರಬಹುದು. ಯಾವುದಾದ್ರೂ ಎಂಡ್ ಆದರೆ ನೆಕ್ಸ್ಟು ಹೊಸದು ಶುರು ಆಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ನೀವು ಆದಷ್ಟು ಏನಾರು ಎಂಡ್ ಆಗ್ತಾಯಿದ್ರೆ ಅದನ್ನು ಲೆಟ್ ಗೋ ಮಾಡಿ. ಕನ್ಸಿಸ್ಟೆಂಟಾಗಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿದರೆ ಇದರಿಂದ ನಿಮಗೆ ಬೇಜಾರು ಅದರಿಂದ ಹೊರಗಡೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಕಂಪ್ಯಾಷನ್ ನಿಮಗೋಸ್ಕರ ನಿಮ್ಮ ಬಗ್ಗೆ ನೀವು ಒಂದಿಷ್ಟು ಕಂಪ್ಯಾಷನ್ ಬೆಳೆಸ್ಕೊಳ್ಳಿ. ಬೇರೆಯವ್ರ ಬಗ್ಗೆ ನೀವು ತೋರಿಸ್ತೀರಾ, ನಿಮಗೂ ಕೂಡ ಕಂಪ್ಯಾಷನ್ ಬೆಳೆಸ್ಕೊಳ್ಳಿ. ಹಳೇದ್ರ ಬಗ್ಗೆ ಅದನ್ನೇ ಇಟ್ಕೊಂಡು ಕೂತ್ಕೋಬೇಡಿ, ಅವಾಯ್ಡ್ ಮಾಡಿ, ಓಪನ್ ಆಗಿರಿ. ಹೊಸ ಹೊಸ ಪಾಸಿಬಿಲಿಟೀಸ್ಗೆ, ಹೊಸ ಡೋರ್ಸ್, ಹೊಸ ಇದು ಎಲ್ಲ ಆಪರ್ಚುನಿಟೀಸು ಬರುತ್ತೆ ನಿಮಗೆ. ಈಗ ಚಾಲೆಂಜಸ್ ನೋಡೋಣ. ಸೊ ಕೀ ಚಾಲೆಂಜಸ್ ಏನಂತ ಹೇಳಿದ್ರೆ, ಈಗ ಹೇಳಿದ್ನಲ್ಲ ಆ 9 ಇದೆಯಲ್ಲ ಅದು 9 ಸೈಕಲ್ ಇದೆಯಲ್ಲ, 1 ವರ್ಷದ ಸೈಕಲ್ 9 ಸೈಕಲ್ ಇರುತ್ತೆ, 1 ರಿಂದ 9. ಅದರ ಎಂಡಿಂಗು ಎಲ್ಲ ಓಪನ್ ಇರೋದೆಲ್ಲ ಬೇಡವಾದೆಲ್ಲ ಕ್ಲೋಸ್ ಆಗುತ್ತೆ. ಇಂಟೆನ್ಸ್ ಎಮೋಷ್ನಲ್, ಪರ್ಸ್ನಲ್, ಪ್ರೊಫೆಷ್ನಲ್ ಎಂಡಿಂಗ್ಸ್ ಆಗಬಹುದು. ಮೇಜರ್ ಚಾಲೆಂಜಸ್ ಏನಂತ ಹೇಳಿದ್ರೆ ಜಾಬ್ ಚೇಂಜಸ್ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಚೇಂಜಸ್ ಆಗಬಹುದು. ಸೊ ಹೈ ಸ್ಟ್ರೆಸ್ ಇರ್ಬೋದು. ಸೊ ಪಾಸ್ಟ್ನೇ ಅಂಟ್ಕೊಂಡಿರೋದನ್ನು ಪಾಸ್ಟ್ ಕಡೆನೇ ಹಿಂದಿಂದೆ ನೆನೆಸ್ಕೊಂಡು ಮೆಲ್ಕು ಹಾಕೋ ಇದು ಇರ್ಬೋದು ಮನಸ್ಥಿತಿ. ಇವೆಲ್ಲ ಚಾಲೆಂಜಸ್ ಆಗುತ್ತೆ. ಸೊ ಮೊದಲಿಗೆ ನಾವು ಎಮೋಷ್ನಲ್ ಎಂಡಿಂಗ್ಸ್ ಮತ್ತು ಕ್ಲೋಸರ್ಸ್ ಬಗ್ಗೆ ನೋಡೋಣ. ಸೊ ಈಗ ನೀವು ಯಾವುದಾದ್ರು ರಿಲೇಷನ್ಶಿಪ್ ಆಗಲ್ಲ, ನಿಮ್ಮದು ಎಲ್ಲನೂ ಸರಿ ಹೋಗ್ತಿಲ್ಲ ಅಂತೆಲ್ಲ ಹೇಳಿದ್ರೆ ಅದು ರಿಲೀಸ್ ಮಾಡೋದು. ಜನರಿರ್ಬೋದು, ಸಿಚುವೇಶನ್ಸ್ ಇರ್ಬೋದು, ಬಿಲೀಫ್ಸ್ ಇರ್ಬೋದು, ಯಾವುದ್ಯಾವುದು ಔಟ್ಡೇಟೆಡ್ ಆಗಿದೆ, ಏನು ನಿಮಗೆ ಉಪಯೋಗ ಇಲ್ಲ ಅನ್ನೋದನ್ನೆಲ್ಲ ರಿಲೀಸ್ ಮಾಡ್ತಾ ಬನ್ನಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಸೆನ್ಸ್ ಆಫ್ ಲಾಸು, ಎಮೋಷ್ನಲ್ ಟರ್ಮಾಯಿಲ್ ಬರ್ಬೋದು. ಬಟ್ ಸ್ಟಿಲ್ ನಿಮಗೆ ಏನು ಇದಾಗ್ತಾಯಿಲ್ಲ, ಸೂಟ್ ಆಗ್ತಿಲ್ಲ, ಯೂಸ್ಲೆಸ್ ಅನ್ನೋದೆಲ್ಲ ಬಿಡ್ತಾ ಬನ್ನಿ. ಆಮೇಲೆ ಟ್ರಾನ್ಸಿಷನ್, ಫೋರ್ಸ್ಡ್ ಟ್ರಾನ್ಸಿಷನ್ಸ್, ನಿಮ್ಗೆ ಇಷ್ಟ ಇರಲಿ ಬಿಡಲಿ, ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಆಗುತ್ತೆ. ಕೆರಿಯರ್ ಶಿಫ್ಟ್ ಇರ್ಬೋದು, ಮನೆ ಮೂವ್ ಆಗ್ಬೋದು, ರಿಲೇಷನ್ಶಿಪ್ಸ್ ಎಂಡ್ ಆಗೋದಾಗಲಿ, ಮನೆ ಚೇಂಜ್ ಮಾಡೋದಾಗಲಿ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಇರಲಿ ಬಿಡಲಿ ಆಗ್ತಾನೆ ಇರುತ್ತೆ. ಟ್ರಾನ್ಸಿಷನ್ ಆಗೇ ಆಗುತ್ತೆ ಈ ವರ್ಷ. ಅದನ್ನು ನೀವು ನ್ಯೂ ರಿಯಾಲಿಟಿಗೆ ಅಡಾಪ್ಟ್ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು.
ಸೊ ಇನ್ನೊಂದು ಏನಂತ ಹೇಳಿದ್ರೆ ಪಾಸ್ಟ್ ಹಳೇದು ಅದನ್ನು ನೀವು ಇನ್ನೂ ಇಟ್ಕೊಂಡಿದ್ರೆ ಅದನ್ನು ಲೆಟ್ ಗೋ ಮಾಡಬೇಕು. ಅದು ತುಂಬ ಸ್ಟ್ರಗಲ್ ಆಗ್ಬೋದು. ಹಾಗೆಯೇ ಇದು ಫೆಮಿಲಿಯರ್ ಇರುತ್ತಲ್ಲ, ಅದಕ್ಕೆ ನಮಗೆ ಕಂಫರ್ಟ್ ಝೋನಲ್ಲೇ ಕಂಫರ್ಟಬಲ್ ಆಗುತ್ತೆ. ಅದು ನೋವು ಕೊಟ್ಟರೂ ಪರವಾಗಿಲ್ಲ, ಅದರಿಂದ ಕಂಫರ್ಟ್ ಸಿಗುತ್ತೆ ಅಂತ ಅಂಟ್ಕೊಂಡಿರೋ ಚಾನ್ಸಸ್ ಇರುತ್ತೆ. ಆದರೆ ನೀವು ಮೂವ್ ಆನ್ ಆಗೋಕ್ಕೆ ಟೈಮ್ ಬಂದಿದೆ. 2026 ಲೆಟ್ ಗೋ ಮಾಡೋದು, ಮೂವ್ ಆನ್ ಆಗೋದಕ್ಕೆ ಸರಿಯಾದ ಸಮಯ. ಸೊ ಅದನ್ನು ಮಾಡಿ. ಆಮೇಲೆ ಹೈ ಸ್ಟ್ರೆಸ್ ಮತ್ತು ಹೆಲ್ತ್ ಇಶ್ಯೂಸ್, ಇಂಟೆನ್ಸ್ ಎನರ್ಜಿ ಇರುತ್ತೆ ಈ ವರ್ಷ. ಅದರಿಂದ ನಿಮಗೆ ಬರ್ನ್ಔಟ್ ಆಗಬಹುದು. ಆಮೇಲೆ ತಲೆನೋವು ಬರಬಹುದು, ಆಮೇಲೆ ಫಿಸಿಕಲ್ ಪೇಯ್ನ್ ಬರ್ಬೋದು. ಇದರಿಂದ ನಿಮಗೆ ಏನು ಫೋಕಸ್ ಮಾಡಬೇಕು, ಸೆಲ್ಫ್ ಕೇರ್ ಮತ್ತು ಜಾಸ್ತಿ ಕೆಲಸ ಓವರ್ ವರ್ಕ್ ಆಗೋದನ್ನು ಅವಾಯ್ಡ್ ಮಾಡಿ. ಸೊ ನೆಕ್ಸ್ಟ್ ಪರ್ಫೆಕ್ಷನ್ ಆಗೋದಕ್ಕೆ, ಪರ್ಫೆಕ್ಟ್ ಆಗಿರಬೇಕು ಅಂತ ಅನ್ನೋದು. ಆಮೇಲೆ ಸೆಲ್ಫ್ ಕ್ರಿಟಿಸೈಸ್ ಮಾಡೋದು. ಸೊ ಹೈ ಸ್ಟ್ಯಾಂಡರ್ಡ್ಸ್ ಸೆಟ್ ಮಾಡ್ಕೊಳ್ಳೋದು. ಈ ನಂಬರ್ 9 ಇರೋದ್ರಿಂದ ಹೈ ಸ್ಟ್ಯಾಂಡರ್ಡ್ ಇದೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ತಮ್ಮ ಬಗ್ಗೆ ತಾವು ಜಾಸ್ತಿ ಕ್ರಿಟಿಸೈಸ್ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಜಡ್ಜ್ಮೆಂಟ್ ಆಗೋದು, ನಮ್ಮ ಬಗ್ಗೆ ನಾವೇ ಜಡ್ಜ್ ಮಾಡ್ಕೊಳ್ಳೋದು, ಅಥವಾ ಬೇರೆಯವ್ರ ಬಗ್ಗೆನೂ ಜಡ್ಜ್ ಮಾಡ್ಬೋದು, ಅಥವಾ ಬೇರೆಯವ್ರ ಬಗ್ಗೆ ಒಂದಿಷ್ಟು ಬೇರೆ ಪ್ರೋಗ್ರೆಸ್ ಆಗ್ತಿದ್ದಾರೆ, ನಾವು ಆಗ್ತಿಲ್ಲ ಅಂತ ಕಂಪೇರ್ ಮಾಡ್ಕೊಳ್ಳೋದು, ಇದೆಲ್ಲ ಬರ್ಬೋದು. ಅದನ್ನೆಲ್ಲ ನೀವು ಚಾಲೆಂಜ್ ಬರುತ್ತೆ, ಅದನ್ನು ಓವರ್ಕಮ್ ಮಾಡ್ಕೋಬೇಕು. ಆಮೇಲೆ ಡಿಸ್ಟ್ರಾಕ್ಷನ್ ಆಗೋ ಟ್ರ್ಯಾಪಲ್ಲೂ ಇರಬಹುದು ನೀವು. ಕೆಲವು ಸಲ ಏನೋ ಲೀಡ್ಸ್ ಬಂತು ಪ್ರಾಜೆಕ್ಟ್ನಲ್ಲಿ, ಅದು ಫಾಲ್ಸ್ ಲೀಡ್ಸ್ ಇರ್ಬೋದು. ಕೆಲವು ಸಲ ಏನಾರು ಹೊಸದು ಶುರು ಮಾಡಲಿಕ್ಕೆ ಅದು ಸರಿಯಾದ ವರ್ಷ ಆಗದಲ್ಲೇ ಇರ್ಬೋದು ಈ ವರ್ಷ 2026. ಬೇಕಾದ ಇದು 9 ಅಲ್ವಾ ನಿಮ್ಮದು, 9 ಆಗಿಂದ ಎಲ್ಲ ಎಂಡ್ ಮಾಡ್ತಾ ಇರೋದು. ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸು ಇವೆಲ್ಲ ಎಂಡ್ ಮಾಡೋ ಟೈಮ್ ಇದು. ಸೊ ಹಾಗಾಗಿ ಏನಾದ್ರು ಸ್ಟಾರ್ಟ್ ಮಾಡೋದಕ್ಕೆ ಒಳ್ಳೆಯ ಸಮಯ ಅಲ್ಲ, ಆವಾಗೂ ನಿಮಗೆ ಟ್ರ್ಯಾಪ್ ಆಗುತ್ತೆ. ಸೊ ಏನಾರ ಮೇಜರ್ ಇಂಪಲ್ಸಿವ್ ಹೊಸ ನ್ಯೂ ಲೈಫ್ ಡಿಸಿಷನ್ಸ್, ಸೊ ಇದೆಲ್ಲನೂ ನೀವು ತೊಗೊಳ್ತಾ ಇರ್ಬೋದು. ಅದರಿಂದ ಸ್ವಲ್ಪ ನಿಮಗೆ ಇದು ಸಿಕ್ಕಲಾರ್ದು. ಸೊ ಎಂಡ್ ಮಾಡಬೇಕಲ್ಲ ಅದಕ್ಕೆ. ಸೊ ಹೇಗೆ ನ್ಯಾವಿಗೇಟ್ ಮಾಡಬೇಕು, ಬೆಸ್ಟ್ ಅಪ್ರೋಚ್ ಏನಂತ ಹೇಳಿದ್ರೆ ಕ್ಲೀನ್ ಮಾಡಿ, ಮನೆ ಕ್ಲೀನ್ ಮಾಡಿ, ಡಿಕ್ಲಟರ್ ಮಾಡಿ. ಅದರಿಂದ ಏನಾಗುತ್ತೆ, ನಿಮಗೆ ಎಲ್ಲ ರಿಲೀಸ್ ಆಗುತ್ತೆ, ಹೊಸ ಇದಕ್ಕೆ ಕ್ರಿಯೇಟ್ ಆಗುತ್ತೆ ಸ್ಪೇಸ್, ಹೊಸದು ವೆಲ್ಕಮ್ ಮಾಡಲಿಕ್ಕೆ. ಹಾಗೆ ನೀವು ಫರ್ಗಿವ್ನೆಸ್ ಪ್ರಾಕ್ಟೀಸ್ ಮಾಡಿ, ಅದರಿಂದನೂ ಎನರ್ಜಿ ಚೆನ್ನಾಗಾಗುತ್ತೆ. ಯಾವುದಾದ್ರು ಕಂಪ್ಲೀಟ್ ಇಲ್ಲ, ಅನ್ಫಿನಿಶ್ಡ್ ಬಿಸ್ನೆಸ್ನೆಲ್ಲ ಕಂಪ್ಲೀಟ್ ಮಾಡಿ. ಆಮೇಲೆ ಫ್ರೆಶ್ ಮುಂದಿನ ವರ್ಷಕ್ಕೆಲ್ಲ ಫ್ರೆಶ್ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲನೂ ಈಗಿಂದು ಎಲ್ಲ ಕ್ಲೋಸ್ ಮಾಡ್ತಾ ಬನ್ನಿ. ಸೊ ರೆಮಿಡೀಸ್ ನೋಡೋಣ. ಸೊ ರೆಮಿಡೀಸು ಕ್ಲಿಯರಿಂಗು, ರಿಲೀಸಿಂಗ್ ಮತ್ತು ಆಡಿಟ್ ಮಾಡೋದು. ಈ ಲಾಸ್ಟ್ 9 ಇಯರ್ಸ್ ಇದೆಯಲ್ಲ, ಲಾಸ್ಟ್ 9 ಈಗ ಮೋಸ್ಟ್ಲಿ 2017ರಿಂದ ಶುರುವಾಗಿರುತ್ತೆ, ಅದರಿಂದ ಈ 2026 ತನಕ. ಸೊ ಲಾಸ್ಟ್ 9 ಇಯರ್ಸ್ ಏನೇನು ಆಗಿತ್ತು ಅದರದ್ದೆಲ್ಲ ಡಿಕ್ಲಟರ್ ಮಾಡೋದು, ಲೆಟ್ ಗೋ ಮಾಡೋದು. ನೆಗೆಟಿವ್ ರಿಲೇಷನ್ಶಿಪ್ ಇರ್ಬೋದು, ನೆಗೆಟಿವ್ ಜಾಬ್ಸ್ ಇರ್ಬೋದು, ಅನ್ವಾಂಟೆಡ್ ಜಾಬ್ಸ್ ಇರ್ಬೋದು, ಅದೆಲ್ಲ ಮಾಡಬೇಕಾಗುತ್ತೆ. ಆಮೇಲೆ ಪೇಷನ್ಸ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪರ್ಫೆಕ್ಟ್ ಆಗಿರಬೇಕು ಅನ್ನೋದನ್ನು ಬಿಡಬೇಕಾಗುತ್ತೆ. ಆಮೇಲೆ ಏನಾದ್ರು ಚಾರಿಟಿ ವರ್ಕ್ ಮಾಡೋದು, ಎನರ್ಜಿ ಬ್ಯಾಲೆನ್ಸ್ ಮಾಡಬೇಕು. ಹೊಸ ಮೇಜರ್ ನ್ಯೂ ಪ್ರಾಜೆಕ್ಟ್ಸ್ ತೊಗೊಳೋದನ್ನ ಅವಾಯ್ಡ್ ಮಾಡಿ. ಸೊ ರಿಲೀಸ್ ಆ್ಯಂಡ್ ಕ್ಲಿಯರ್, ಫಸ್ಟ್ ಫೋಕಸ್ ಕ್ಲೋಸ್ ಮಾಡೋದು ಎಲ್ಲ ಚಾಪ್ಟರ್ಸ್, ಎಲ್ಲ ಯಾವ್ಯಾವ ಏರಿಯಾ ಇದೆಯೋ, ಕೆರಿಯರ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಪ್ರೊಫೆಷನಲ್, ಪರ್ಸನಲ್, ಎಲ್ಲನೂ ಏನಾದ್ರು ಓಪನ್ ಇದ್ದು ನಿಮಗೇನು ಆಗ್ತಾಯಿಲ್ಲ, ಸರಿಯಾಗಿ ನಡೀತಾ ಇಲ್ಲ ಅಂದರೆ ಅದನ್ನೆಲ್ಲ ಫೋಕಸ್ ಮಾಡಿ ಕ್ಲೋಸ್ ಮಾಡ್ತಾ ಬನ್ನಿ. ನೀವು ಮಿಸ್ಟೇಕ್ಸ್ ಮಾಡಿರ್ಬೋದು ಹಳೆ ಇದರಲ್ಲಿ, ಅದನ್ನೆಲ್ಲ ನಿಮಗೆ ನೀವು ಕ್ಷಮಾಯಾಚನೆ ಮಾಡ್ಕೊಳ್ಳಿ, ಫರ್ಗಿವ್ ಮಾಡಿ, ಅದನ್ನು ಕಲ್ತ್ಕೊಳ್ಳಿ. ಆಮೇಲೆ ನಿಮ್ಮ ಡಿಕ್ಲಟರ್ ಮಾಡಿ, ನಿಮ್ಮದು ಫಿಸಿಕಲ್ ಸ್ಪೇಸ್ ಇರ್ಬೋದು, ಎಮೋಷ್ನಲ್ ಅಥವಾ ಮೆಂಟಲ್ ಸ್ಪೇಸ್ ಎಲ್ಲನೂ ಡಿಕ್ಲಟರಿಂಗ್ ಮಾಡಿ. ಹಾಗೆ ಚಾರಿಟಿ ಮತ್ತು ಸರ್ವಿಸ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಮಾಡಿ. ಯಾರಿಗೆ ತುಂಬ ಅನುಕೂಲ ಇಲ್ಲದವ್ರಿಗೆ ಹೆಲ್ಪ್ ಮಾಡಿ. ಆಮೇಲೆ ಡೊನೇಟ್ ಮಾಡಿ. ಈಗ ಐಟಮ್ಸ್ ಕೆಲವೊಂದು ಬೇಡ ಆಗಿರೋದು ಸಾಮಾನುಗಳು, ಅದನ್ನು ಚಾರಿಟಿ ಕೊಡಿ, ಅದನ್ನು ಬೇಕಾದವ್ರಿಗೆ ನೀವು ದಾನ ಮಾಡಿ. ಹಾಗೆ ನೆಕ್ಸ್ಟು ಎಮೋಷನ್ಸ್ನ ಮ್ಯಾನೇಜ್ ಮಾಡೋದು. ಕೆಲವು ಸಲ ಓವರ್ ಕ್ರಿಟಿಸಿಸಮು ನಿಮ್ಮ ಬಗ್ಗೆ ನೀವು ಮಾಡ್ಕೊತಾ ಇರ್ಬೋದು, ಅಥವಾ ಬೇರೆಯವ್ರ ಬಗ್ಗೆ, ಅದನ್ನೆಲ್ಲ ಮ್ಯಾನೇಜ್ ಮಾಡಿ. ಸೊ ಆ್ಯಂಗರ್ ಮ್ಯಾನೇಜ್ಮೆಂಟು ಮಾಡ್ಕೋಬೇಕು, ತುಂಬ ಸಿಟ್ಟು ಬರ್ಬೋದು. ಅದನ್ನೆಲ್ಲ ನೀವು ಇದು ಮಾಡಿಕೊಂಡು ಈಸಿ ಗೋಯಿಂಗ್ ಅಪ್ರೋಚ್ನ ನೀವು ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ನಂಬರ್ 9 ಆಗಿರೋದ್ರಿಂದ ತುಂಬ ಹೈ ಸ್ಟ್ರೆಸ್ ಬರುತ್ತೆ, ಅದಕ್ಕೆ ಮ್ಯಾನೇಜ್ ಮಾಡ್ಕೋಬೇಕು. ಎಮೋಷನ್ಸ್ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ನೆಕ್ಸ್ಟು ಫಿಸಿಕಲ್ ಹೆಲ್ತ್. ಸೊ ನಿಮ್ಮ ಲೈಫ್ ಸ್ಟೈಲು, ಓವರ್ ಆಲ್ ವೆಲ್ ಬೀಯಿಂಗ್ ಕಡೆ ಫೋಕಸ್ ಮಾಡಿ. ಆಮೇಲೆ ಮೇಜರ್ ಚೇಂಜಸ್ ಅವಾಯ್ಡ್ ಮಾಡಿ. ಏನಾದರೂ ಹೊಸದು ಸ್ಟಾರ್ಟ್ ಮಾಡೋದು, ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸು ಅಥವಾ ಇಂಪಲ್ಸಿವ್ ಡಿಸಿಷನ್ಸ್, ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಡಿ ಅವನ್ನೆಲ್ಲ ಹೊಸದು. ಏಕೆಂದರೆ ಇದು ಸ್ಟಾರ್ಟಿಂಗ್ ಅಲ್ಲ, ಎಂಡಿಂಗ್ದು ಇಯರ್ ನಿಮಗೆ. ಸೊ ಅದ್ರ ಬದಲು ಮುಂದಿನ ವರ್ಷಕ್ಕೆ ಪ್ರಿಪ್ರೇಷನ್ ಮಾಡಿ. ನೆಕ್ಸ್ಟು ಸ್ಪಿರಿಚುವಲ್ ಪ್ರಾಕ್ಟೀಸಸ್, ಕನೆಕ್ಟ್ ಮಾಡ್ಕೊಳ್ಳಿ ಸ್ಪಿರಿಚುಯಾಲಿಟಿಗೆ. ಮೆಡಿಟೇಷನ್, ಪ್ರೇಯರ್ಸ್, ಮಂತ್ರ, ಚಾಂಟಿಂಗ್ ಮಾಡಿ. ಅದರಿಂದ ನಿಮಗೆ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸಿಂದ ಇದೆಲ್ಲ ಇದು ಮಾಡಲಿಕ್ಕೆ ಏನು ಚಾಲೆಂಜಸ್ ಇದೆಯಲ್ಲ ಅದನ್ನೆಲ್ಲ ಇದು ಮಾಡಲಿಕ್ಕೆ, ಓವರ್ಕಮ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಲಕ್ಕಿ ಕಲರ್ಸ್ ಯೂಸ್ ಮಾಡಿ. ನಿಮ್ಮ ಲಕ್ಕಿ ಕಲರ್ಸು ಯೆಲ್ಲೋ, ಗೋಲ್ಡ್, ಪಿಂಕ್, ಆರೆಂಜ್ ಈ ವರ್ಷಕ್ಕೆ ಅದನ್ನೆಲ್ಲ ಯೂಸ್ ಮಾಡಿ. ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲಿ ಯೂಸ್ ಮಾಡಿ.
ಸೊ ಹಾಗೆ ಡೊನೇಟ್ ಮಾಡಲಿಕ್ಕೆ ದಾನ ಮಾಡಲಿಕ್ಕೆ ಫ್ರೈಯಿಂಗ್ ಪ್ಯಾನ್, ಕಬ್ಬಿಣದ್ದು ಫ್ರೈಯಿಂಗ್ ಪ್ಯಾನು ಅದನ್ನು ಡೊನೇಟ್ ಮಾಡಿ ಶನಿವಾರ ಯಾರಿಗೆ ಅವಶ್ಯಕತೆ ಇದೆಯೋ ಅದು ದಾನ ಮಾಡಿ. ಸೊ ಶನಿವಾರ ನೀವು ಕಬ್ಬಿಣ ಫ್ರೈಯಿಂಗ್ ಪ್ಯಾನ್ ಇದನ್ನ ಹೊಸ ಫ್ರೈಯಿಂಗ್ ಪ್ಯಾನ್ ಕಬ್ಬಿಣದನ್ನು ಪರ್ಚೇಸ್ ಮಾಡಬೇಡಿ, ದಾನ ಮಾಡಿ, ಕೊಡಿ. ಅದರಿಂದ ನಿಮಗೆ ಇದು ಇರುತ್ತಲ್ಲ ಅನ್ನೆಸರಿ ಸ್ಟ್ರೆಸ್ ಅದೆಲ್ಲ ರಿಲೀಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಕ್ರಿಸ್ಟಲ್ಸ್ ಕೂಡ ಯೂಸ್ ಮಾಡಬಹುದು. ಸೊ ನಾ ಹೇಳಿದಾಗೆ ಪರ್ಸನಲ್ ಇಯರ್ 9 ಏನಿದೆ ಅದು ಕಂಪ್ಲೀಷನ್, ರಿಫ್ಲೆಕ್ಷನ್ ಅದೆಲ್ಲ ಹಳೆದನ್ನು ರಿಲೀಸ್ ಮಾಡಿ ಹೊಸ ಸೈಕಲ್ಗೆ ಪ್ರಿಪೇರ್ ಆಗೋ ವರ್ಷ. ಅದಕ್ಕೆ ಮೇನ್ ಕ್ರಿಸ್ಟಲ್ಸ್ ಏನೇನು ಅಂದರೆ, ಸೊ ಇದೆಯಲ್ಲ 9 ಟ್ರಾನ್ಸ್ಫಾರ್ಮೇಟಿವ್ ಮತ್ತು ಫೈರಿ ಎನರ್ಜಿ ಇರುತ್ತೆ. ಮಾರ್ಸ್ ಮಂಗಳ ರೂಲರ್. ಸೊ ಅದಕ್ಕೆ ನಿಮ್ಮ ಕ್ರಿಸ್ಟಲ್ಸ್ ಏನೇನು ಯೂಸ್ ಮಾಡ್ಬೋದು ಅಂದರೆ ರೆಡ್ ಕೋರಲ್, ಅಮೆಟಿಸ್ಟ್, ಕ್ಲಿಯರ್ ಕ್ವಾರ್ಟ್ಸ್, ಟೂರ್ಮಲಿನ್ ಆ್ಯಂಡ್ ಲ್ಯಾಪಿಸ್ ಲಾಜುಲಿ. ಇವೆಲ್ಲ ನಿಮಗೆ ಹೆಲ್ಪ್ ಮಾಡುತ್ತೆ, ಎಮೋಷ್ನಲ್ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮ್ಯಾನೇಜ್ ಮಾಡಲಿಕ್ಕೆ, ಗ್ರೌಂಡಿಂಗು ಅದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಸೊ ಒಂದೊಂದಾಗಿ ತೊಗೊಂಡ್ರೆ ನಾವು ಕ್ರಿಸ್ಟಲ್ಸ್, ಈಗ ರೆಡ್ ಕೋರಲ್ ಮತ್ತು ರೆಡ್ ಜಾಸ್ಪರ್ ಇದನ್ನು ಯೂಸ್ ಮಾಡ್ಬೋದು. 9 ಇದೆಯಲ್ಲ ಅದು ಮಾರ್ಸ್ ರೂಲ್ ಮಾಡುತ್ತೆ, ಅಂದರೆ ಮಂಗಳ ಗ್ರಹ ರೂಲ್ ಮಾಡುತ್ತೆ 9 ನಂಬರ್ನ. ಅದಕ್ಕೆ ರೆಡ್ ಸ್ಟೋನ್ಸ್ ಯೂಸ್ ಮಾಡಿದ್ರೆ ಅದು ಎನ್ಹ್ಯಾನ್ಸ್ ಮಾಡುತ್ತೆ ಎನರ್ಜಿ, ಕರೇಜ್ ಮತ್ತು ಆ್ಯಕ್ಷನ್. ಸೊ ಇದರಿಂದ ನಿಮಗೆ ಇಂಟೆನ್ಸ್ ಚೇಂಜಸ್ ಆಗ್ತಿದೆ ಈಗ ಈ ವರ್ಷ, ಅದು ನ್ಯಾವಿಗೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಕ್ರಿಸ್ಟಲ್ಸ್. ನೆಕ್ಸ್ಟು ಅಮೆಟಿಸ್ಟ್. ಸೊ ಇದರಿಂದ ನಿಮಗೆ ಸ್ಪಿರಿಚುವಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಡೀಪ್ ರಿಫ್ಲೆಕ್ಷನ್ ಮಾಡಲಿಕ್ಕೆ ನಿಮಗೆ ಈ ವರ್ಷ ನಿಮಗೆ ತುಂಬಾ ಇದು ಆಗ್ತಾ ಇದ್ದರೆ, ಡಿಸ್ಟರ್ಬೆನ್ಸ್ ಇದ್ದರೆ ಪೀಸ್ ಆಫ್ ಮೈಂಡ್ಗೆ, ಕೆಲವು ಸಲ ಇದು ವರ್ಷ ಟರ್ಬುಲೆನ್ಸ್ ಇರ್ಬೋದು, ಟ್ರಾನ್ಸಿಷನ್ ಆಗ್ತಾ ಇರ್ಬೋದು, ಅದಕ್ಕೆಲ್ಲ ನಿಮಗೆ ಇದು ಅಮೆಥಿಸ್ಟಿಂದ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ಲಿಯರ್ ಕ್ವಾರ್ಟ್ಸ್. ಇದು ಆ್ಯಂಪ್ಲಿಫೈ ಮಾಡುತ್ತೆ, ಎನರ್ಜಿ ಆ್ಯಂಪ್ಲಿಫೈ ಮಾಡುತ್ತೆ ಮತ್ತು ಕ್ಲಾರಿಟಿ ಕೊಡುತ್ತೆ, ಮೈಂಡ್ಗೆ ಕ್ಲಾರಿಟಿ ಆಫ್ ಮೈಂಡ್ ಸಿಗುತ್ತೆ. ಆಮೇಲೆ ನಿಮ್ಗೆ ಏನು ಬೇಕು, ಏನು ರಿಲೀಸ್ ಮಾಡಬೇಕು ಅಂತ ಅದನ್ನೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಕ್ಲಿಯರ್ ಕ್ವಾರ್ಟ್ಸ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸ್ಮೋಕಿ ಕ್ವಾರ್ಟ್ಸ್. ಇದು ಗ್ರೌಂಡಿಂಗ್ ಮತ್ತು ರಿಲೀಸ್ ಮಾಡಲಿಕ್ಕೆ, ನೆಗೆಟಿವ್ ಎಮೋಷನ್ಸ್, ಓಲ್ಡ್ ಪ್ಯಾಟರ್ನ್ಸ್ ಇವನ್ನೆಲ್ಲ ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಐಡಿಯಲ್ ಲೆಟಿಂಗ್ ಗೋ ಆಸ್ಪೆಕ್ಟ್, ಈ ವರ್ಷದೇನು ಲೆಟಿಂಗ್ ಗೋ ಆಸ್ಪೆಕ್ಟ್ ಇದೆಯಾ ಅದಕ್ಕೆ ತುಂಬ ಐಡಿಯಲ್ ಕ್ರಿಸ್ಟಲ್ ಇದು ಸ್ಮೋಕಿ ಕ್ವಾರ್ಟ್ಸ್. ನೆಕ್ಸ್ಟ್ ಲ್ಯಾಪಿಸ್ ಲಾಜುಲಿ. ಇದು ಸೆಲ್ಫ್ ಅವೇರ್ನೆಸ್, ಇಂಟ್ಯೂಷನ್ ಕ್ರಿಯೇಟ್ ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ. ಆಮೇಲೆ ನಿಮ್ಮ ಏನು ಪಾಠಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ, ಲಾಸ್ಟ್ 8 ವರ್ಷದಿಂದ ಏನೇನು ಪಾಠ ಕಲ್ತ್ಕೊಂಡ್ರಿ ನೀವು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ಕ್ರಿಸ್ಟಲ್ಸ್ ಎಲ್ಲ ಹೇಗೆ ಯೂಸ್ ಮಾಡಬೇಕು, ನೀವು ಜ್ಯುವೆಲ್ರಿ ಥರ ವೇರ್ ಮಾಡ್ಬೋದು, ಸ್ಟೋನ್ಸ್ದು ರಿಂಗ್ಸ್ ಉಂಗುರಗಳಾಗಿ ಯೂಸ್ ಮಾಡ್ಬೋದು, ಪೆಂಡೆಂಟ್ ಥರ ಹಾಕ್ಕೋಬೋದು, ಬ್ರೇಸ್ಲೆಟ್ ಥರನೂ ಹಾಕ್ಕೋಬೋದು. ಅದರಿಂದ ನಿಮಗೆ ಯಾವಾಗಲೂ ಹತ್ತಿರ ಇರುತ್ತೆ. ಸೊ ಈ ವರ್ಷ ಎಲ್ಲ ಆದಷ್ಟು ನಿಮ್ಗೆ ಯಾವುದಾಗುತ್ತೋ ಅದನ್ನು ಆರಿಸ್ಕೊಂಡು ಆ ಕ್ರಿಸ್ಟಲ್ಸ್ನ, ಈಗ ನಾನು ಹೇಳಿದ್ದೆ ಕ್ರಿಸ್ಟಲ್ಸಲ್ಲಿ ಯಾವುದು ನಿಮಗೆ ಕನ್ವೀನಿಯೆಂಟು, ನಿಮಗೆ ಇನ್ಕ್ಲಿನೇಷನ್ ಇದೆ ಅದನ್ನು ಆರಿಸ್ಕೊಂಡು ನೀವು ಈ ಥರ ಯೂಸ್ ಮಾಡ್ಬೋದು. ಮೆಡಿಟೇಷನ್ ಮಾಡಬೇಕಾದ್ರೂ ಅದು ಟಂಬಲ್ಡ್ ಸ್ಟೋನ್ಸ್ ರೀತಿಯೂ ಸಿಕ್ಕುತ್ತೆ, ಅದನ್ನು ಮೆಡಿಟೇಷನ್ ಟೈಮಲ್ಲಿ ಫೋಕಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಹಳೆದನ್ನೆಲ್ಲ ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮೆಡಿಟೇಷನ್ ಟೈಮಲ್ಲಿ ಬೇಕಾದ್ರೂ ಇಟ್ಕೋಬಹುದು ಅದನ್ನ. ಹಾಗೆ ನಿಮ್ಮ ಸುತ್ತಮುತ್ತಲು ನೀವು ಎಲ್ಲಿ ವರ್ಕ್ ಮಾಡ್ತೀರಾ, ಡೆಸ್ಕ್ ಮೇಲೆ, ಟೇಬಲ್ ಮೇಲೆ, ನೀವು ಎಲ್ಲಿ ಇರ್ತೀರೋ ಅಲ್ಲಿ ಹಾಲಲ್ಲಿ ಇದರಲ್ಲಿ ಎಲ್ಲನೂ ಅದನ್ನು ಮೇಲ್ಗಡೆ ಒಂದು ಎತ್ತರ ಇರುತ್ತಲ್ಲ ಆ ಥರ ಇದರಲ್ಲಿ ಅಥವಾ ಟೇಬಲ್ ಮೇಲೆ ಒಂದು ಬೌಲಲ್ಲಿ ಹಾಕಿಡ್ಬೋದು, ಹಾಗೇನೂ ಇಟ್ಕೋಬಹುದು. ಹಾಗೆಯೇ ನೀವು ದಕ್ಷಿಣ ಇದರಲ್ಲಿ ದಿಕ್ಕಲ್ಲಿ ಮನೆಯಲ್ಲಿ ಅದು ಫೈರ್ ಡೈರೆಕ್ಷನ್ ಆಗಿರುತ್ತೆ, ಅದು ಎನರ್ಜಿ 9 ಎನರ್ಜಿ ಇರುತ್ತೆ, ಅಲ್ಲೂ ಕೂಡ ನಿಮ್ಮ ಇದನ್ನು ಕ್ರಿಸ್ಟಲ್ಸ್ನ ಇಟ್ಕೋಬಹುದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟಿಪ್ ಏನಂತ ಹೇಳಿದ್ರೆ, ಇದನ್ನು ರೆಗ್ಯುಲರಾಗಿ ಕ್ಲೆನ್ಸ್ ಮಾಡ್ತಾಯಿರಿ ಈ ಸ್ಟೋನ್ಸು. ಸೊ ರನ್ನಿಂಗ್ ವಾಟರ್ ಕೆಳಗಡೆ ಇಟ್ಟು ಕ್ಲೀನ್ ಮಾಡ್ಬೋದು, ಎಕ್ಸೆಪ್ಟ್ ಇದಿರುತ್ತಲ್ಲ ಐರನ್ನು, ಈ ಥರ ಮಿನರಲ್ ಇರ್ತದೆ, ಪೈರೇಟ್ ಅವನ್ನೆಲ್ಲ ಮಾಡಬೇಡಿ. ಇವೆಲ್ಲ ಬೇರೆದಿರುತ್ತಲ್ಲ ಕ್ವಾರ್ಟ್ಸ್, ಅವೆಲ್ಲ ನೀವು ನೀರಿನ ಕೆಳಗಿಟ್ಟು ಕಂಟಿನ್ಯೂಸ್ 2-3 ನಿಮಿಷ ರನ್ನಿಂಗ್ ವಾಟರ್ ಟ್ಯಾಪ್ ಕೆಳಗೆ ರನ್ನಿಂಗ್ ವಾಟ್ರಲ್ಲೂ ಕ್ಲೀನ್ ಮಾಡ್ಬೋದು. ಇಲ್ಲ ಅಂದರೆ ಹುಣ್ಣಿಮೆ ಟೈಮಲ್ಲಿ ಕಿಟಕಿ ಹತ್ತಿರ ಹುಣ್ಣಿಮೆ ಲೈಟ್ ಬೀಳ್ತಾ ಇರುತ್ತಲ್ಲ ಅದು ಬೆಳಕು, ಅದರಲ್ಲೂ ಕೂಡ ಇಟ್ಟು ನೀವು ಕ್ಲೆನ್ಸ್ ಮಾಡಬಹುದು. ಸೊ ರೆಗ್ಯುಲರಾಗಿ ನೀವು ಅದು ಮಾಡಿ. ಇಲ್ಲಾಂದರೆ ಅಗರಬತ್ತಿ ಹಚ್ಚಿ ಅದ್ರ ಹೊಗೆನ ಹಿಂಗೆ ಅದ್ರ ಮೇಲೇ ಹಾಕಿ ಇದು ಮಾಡ್ಬೋದು. ಸೊ ಈ ರೀತಿ ನೀವು ಕ್ಲೆನ್ಸ್ ಮಾಡ್ಬೋದು ಅದನ್ನು. ಸೊ ಹಾಗೆಯೇ ಏಕೆಂದರೆ ಅದು ಕ್ಲೆನ್ಸ್ ಮಾಡಲಿಲ್ಲ ಅಂದರೆ ತುಂಬ ಎಮೋಷ್ನಲ್ ಕಾರ್ಮಿಕ್ ಎನರ್ಜಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರ್ತವೆ, ಅದರಿಂದ ಮತ್ತೆ ನಿಮಗೆ ಅದೇ ಎಮಿಟ್ ಮಾಡುತ್ತೆ, ಅದನ್ನೇ ವಾಪಸ್ ಕೊಡ್ತಾ ಇರುತ್ತೆ. ಅದಕ್ಕೆ ನೀವು ರೆಗ್ಯುಲರ್ ಬೇಸಿಸಲ್ಲಿ ತಿಂಗಳಿಗೊಂದ್ಸಲ ಈ ಹುಣ್ಣಿಮೆ ಇದರಲ್ಲಿ ಮಾಡಿ, ಆಮೇಲೆ ವಾರಕ್ಕೊಂದ್ಸಲ ಏನು ಈ ಧೂಳು ಇರೋ ಥರ ಮಾಡಬೇಡಿ, ಕ್ಲೋಸ್ ಮಾಡಿ ಟ್ರಾನ್ಸ್ಪರೆಂಟ್ ಇದರಲ್ಲಿಡಿ, ಗ್ಲಾಸ್ ಇದರ ಬೌಲಲ್ಲಿ ಇಟ್ಟರೆ ಎನರ್ಜಿ ಹೊರಗೆ ಬರ್ತಾ ಇರುತ್ತೆ. ಇಲ್ಲಾಂದರೆ ರೆಗ್ಯುಲರ್ ಬೇಸಿಸಲ್ಲಿ ನೀವು ನೀರಿನಲ್ಲಿ ತೊಳೆದ್ರೂ ಆಯಿತು, ನೀರಿನಲ್ಲಿ ವಾಶ್ ಮಾಡಿದ್ರೂ ಆಯಿತು. ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಮಿನರಲ್ ಬೇಸ್ಡ್ ಇರುತ್ತಲ್ಲ ನೋಡ್ಕೊಳ್ಳಿ, ಆ ಕ್ರಿಸ್ಟಲ್ಸ್ನ ನೀರಿನಲ್ಲಿ ಇದು ಮಾಡಿದ್ರೆ ಅದು ಕರಗೋಗ್ಬಿಡುತ್ತೆ, ಅದು ಇದಾಗ್ತಾ ಹೋಗುತ್ತೆ. ಅದಕ್ಕೆ ಅದನ್ನು ಮಾಡಬೇಡಿ, ಬೇರೆ ಕ್ರಿಸ್ಟಲ್ಸ್ ಇರುತ್ತಲ್ಲ ಅದನ್ನು ನೀರಿನಲ್ಲಿ ಇದು ಮಾಡ್ಬೋದು. ಇಲ್ಲಾಂದರೆ ಎಲ್ಲ ಕ್ರಿಸ್ಟಲ್ಸ್ನೂ ನೀವು ಫುಲ್ ಮೂನ್ ಲೈಟಲ್ಲಿ ನೀವು ಇಟ್ಟು ಅದನ್ನು ಕ್ಲೆನ್ಸ್ ಆಗುತ್ತೆ. ಸೊ ಇಷ್ಟು ಕ್ರಿಸ್ಟಲ್ಸ್ ಬಗ್ಗೆ ಆಯಿತು.
ಸೊ ಈ ಕ್ರಿಸ್ಟಲ್ಸ್ ಇದೆಲ್ಲ ಏನಂದ್ರೂ ನಿಮಗೆ ಸಪ್ಲಿಮೆಂಟ್ ಅಂದರೆ ಸಪೋರ್ಟಿಂಗ್ ಆಗಿ ಯೂಸ್ ಮಾಡಬೇಕು. ಸೊ ಅದ್ರ ಜೊತೆಗೆ ನಿಮ್ಮ ಆ್ಯಕ್ಷನ್ ತೊಗೊಳ್ತಾನೆ ಇರಬೇಕು. ಇದು ಹೆಲ್ಪ್ ಮಾಡುತ್ತೆ ಅಷ್ಟೇ ನಿಮಗೆ ಅಲ್ವಾ. ಸೊ ಇದು ಪರ್ಸನಲ್ ನಂಬರ್ 9 ಎಲ್ಲನೂ ಇನ್ಫಾರ್ಮೇಷನ್ ಕೊಟ್ಟೆ. ಏನೇನು ಹೇಗಿರುತ್ತೆ ನಿಮಗೆ 2026, ಆಮೇಲೆ ಏನು ಥೀಮ್ ನಿಮಗೆ ಈ ವರ್ಷ, ಏನು ಚಾಲೆಂಜಸ್ಸು, ಏನು ರೆಮಿಡೀಸ್, ಹೇಗೆ ಚಾಲೆಂಜಸ್ನ ಹೇಗೆ ನೀವು ಓವರ್ಕಮ್ ಮಾಡ್ಬೋದು, ಚಾಲೆಂಜಸ್ ಹೇಗೆ ಹ್ಯಾಂಡಲ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು, ರೆಮಿಡೀಸ್ ಮತ್ತು ಕ್ರಿಸ್ಟಲ್ಸು, ಕಲರ್ಸು ಇವೆಲ್ಲ ಹೇಳಿದೆ ನಾನು ಅಲ್ವಾ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಇದು ಇನ್ಫಾರ್ಮೇಟಿವ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ ಇದು ವಿಡಿಯೋನ. ಹಾಗೆ ಬೇರೆಯವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಇದರಿಂದ ಅಂತಂದರೆ ಶೇರ್ ಮಾಡಿ. ಆಮೇಲೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮದು ಪರ್ಸನಲ್ ನಂಬರ್ 8 ಅಥವಾ 9 ಆಗಿದ್ದರೆ ಹೌದು ನಂದು ಈ ಪರ್ಸನಲ್ ನಂಬರ್ 8 ಅಥವಾ 9 ಅಂತಂದು ಹಾಕಿ. 8 ಆಗಿದ್ರೆ 8 ಅಂತ ಹಾಕಿ, 9 ಆಗಿದ್ರೆ 9 ಅಂತ ನಿಮ್ಮ ಕಮೆಂಟ್ಸಲ್ಲಿ ಹಾಕಿ. ಹಾಗೆಯೇ ನೀವು ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಹಾಗೆ ಕೂಡ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ ನೀವು ನೋಡಿರೋ ಹಾಗೆ ಆಲ್ಮೋಸ್ಟ್ ನಾವು 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ನಾವು 1K ಆಗೋಣ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನೀವು ಹೊಸದಾಗಿ ಬಂದಿದ್ದೀರಾ ಅಥವಾ ನೀವು ಚಾನಲ್ ನೋಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ನೋಡಿ, ನಾನು ಲೈವ್ ಬುಕ್ ರೀಡಿಂಗ್ ಶುರು ಮಾಡಿದ್ದೀನಿ. ಈಗ 2 ದಿನದಿಂದ ಹಾಕಿಲ್ಲ. ಒಂದು ಬುಕ್ ತೊಗೊಂಡು ಓದ್ತಾ ಇದ್ದೀನಿ. ಸೊ ಆಲ್ಕೆಮಿಸ್ಟ್ ಅಂತ ಒಂದು 10 ನಿಮಿಷ ಓದಿದ್ದೀನಿ. ಅದನ್ನು ನೋಡಿ ನಾನು ಶೇರ್ ಮಾಡ್ತೀನಿ ಇದರಲ್ಲಿ ಲಿಂಕ್ಸ್ನ. ಕೇಳಿ ಅದನ್ನು. ನೆಕ್ಸ್ಟ್ ಲೈವ್ ಬರಲಿಲ್ಲ ಅಂದರೆ ನಾನು ರೆಕಾರ್ಡಿಂಗ್ ಕೂಡ ಹಾಕ್ತೀನಿ. ಅದನ್ನು ಖಂಡಿತ ನೀವು ಕೇಳಿ. ಆಲ್ಕೆಮಿಸ್ಟ್ ತುಂಬ ಚೆನ್ನಾಗಿದೆ ಬುಕ್ಕು. ಅದನ್ನು ಕೇಳಿಬಿಟ್ಟು ನನಗೆ ಅದ್ರ ಬಗ್ಗೆನೂ ತಿಳಿಸಿ ಹೇಗೆ ಅನಿಸುತ್ತೆ ಅಂತ. ಸೊ ಓಕೆ, ಹಾಗಿದ್ರೆ ಮತ್ತೆ ನೋಡೋಣ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.